ಪಾಕಿಸ್ತಾನದ ಭಾರತದ ಮೇಲೆ ಕ್ಷಿಪಣಿ ದಾಳಿ ನಡೆದಿದ್ದು ಪಂಜಾಬ್ ಜಮ್ಮು ಕಾಶ್ಮೀರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಲಾಗಿದ್ದು 3 ದಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಆಯಾ ಸರ್ಕಾರಗಳು ರಾಜ್ಯದ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಪಾಕಿಸ್ತಾನದಿಂದ ಭಾರತದ ಮೇಲೆ ಆದ ಕ್ಷಿಪಣಿ ದಾಳಿಯಿಂದ ಪಾಕಿಸ್ತಾನದಿಂದ ಭಾರತದ ಮೇಲೆ ಕ್ಷಿಪಣಿ ದಾಳಿ ಮಾಡಿದ್ದು ಪಂಜಾಬ್ ಜಮ್ಮು ಕಾಶ್ಮೀರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. 3 ದಿನ ಆಯಾ ಸರ್ಕಾರಗಳು ರಜೆಯನ್ನ ಘೋಷಣೆ ಮಾಡಲಾಗಿದೆ. ಒಂದಷ್ಟು ವಿವಿಗಳಿಗೂ ಕೂಡ ರಜೆ ಘೋಷಣೆ ಮಾಡಿರೋದು. ಯಾಕಂದ್ರೆ ಪಾಕಿಸ್ತಾನ ಕೂಡ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಹಿನ್ನೆಲೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. 3 ವಿವಿಗಳಿಗೂ ಕೂಡ 3 ದಿನ ರಜೆ ಕೊಡಲಾಗಿದೆ. ಶಾಲಾ ಕಾಲೇಜಿನ ಮಕ್ಕಳ ಜೊತೆಗೆ ಅಲ್ಲಿನ ಸಾರ್ವಜನಿಕರ ನಾಗರಿಕರ ಹಿತದೃಷ್ಟಿಯಿಂದಲೂ ಕೂಡ ದಾಳಿಯಿಂದ ತಪ್ಪಿಸಿಕೊಳ್ಳಿಕ್ಕೆ ಮಾಡಲಾಗ್ತಾ ಇರುವಂತಹ ರಜೆ ಏನು ದಾಳಿ ನಡೆಸ್ತಾ ಇದೆ. ಪಾಕಿಸ್ತಾನ ದಾಳಿಯನ್ನ ಎಡೆಮುರಿ ಕಟ್ಟಿದೆ. ಭಾರತ ಗಡಿಯುದ್ದಕ್ಕೂ ಪಾಕ್ ಡ್ರೋನ್ ದಾಳಿ ನಿಷ್ಕ್ರಿಯಗೊಳಿಸಿದ್ದಾರೆ ಭಾರತೀಯ ಸೇನೆ. ಅದರ ವಿಡಿಯೋ ಕೂಡ ಎಲ್ಲೆಡೆ ರಿಲೀಸ್ ಆಗಿದೆ. ಅದೇ ರೀತಿ ಯುದ್ಧದ ಸ್ಥಿತಿ ನಿರ್ಮಾಣವಾಯ್ತಾ? ಭಾರತದಿಂದ ಎರಡೆರಡು ಬಾರಿ ದಾಳಿ ಆಗಿದ್ದು ಅಕ್ಷರಶಃ ಪಾಕ್ ನಲಿಗೆ ಹೋಯ್ತು ಅಂತಾನೆ ಹೇಳಬಹುದು. 3 ದಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಯಿತು.